ಯಾರಿಗೆ ಆಗ್ಲಿ ಮಾಡಿಸ್ತೀನಿ ಅಂತ ಹೀರೋ ರೀತಿಯಲ್ಲಿ ಇವ್ರು ಡೈಲಾಗ್ ಕೊಡೋದು, ಹಿಂದೆ ಇರೋರು ಕಿಸಿ 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 ಅಂತ ಹಲ್ಬಿಟ್ಟು ನಗಾಡೋದು. ಅವ್ರೊಬ್ರಿಗೆಲ್ಲ ಶೇಮ್ ಆಗ್ಬೇಕ್ರಿ ನಿಮ್ಗೆ. ಕಾಂಗ್ರೆಸ್ ಕಾರ್ಯಕರ್ತರ ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅಥವಾ ಅವರ ಚೇಲಗಳಾಗಿ ಹಿಂದೆ ನಿಂತಿರ್ತೀರಿ. ಶೇಮ್ ಆಗ್ಬೇಕು ನಿಮ್ಗಳಿಗೆ. ನೀವು ಅವ್ರು ಹೇಳಿದಕ್ಕೆ ನಗಾಡಿ ಅವ್ರಿಗೆ ಹೆಡ್ ವೈಟ್ ತರಿಸಿದಲ್ಲ ಅಥವಾ ಏನೋ ಒಂದು ಡೈಲಾಗ್ ಹೇಳ್ತಾ ಇದಾರೆ ಅಂತ ನಗಾಡಿದ್ದಲ್ಲ. ನಿಮ್ಮಲ್ಲಿರೋ ಹೆಣ್ಣು ಮಕ್ಳಿಗೆ ಮಾಡಿದ ಅವಮಾನ ರೀ ನೀವು. ನಿಮ್ಮನೇಲಿರೋ ಹೆಣ್ಣು ಮಕ್ಳಿಗೆ ಮಾಡಿದ ಅವಮಾನ. ನಿಮ್ಮ ಪತ್ನಿಯರಿಗೋ ಅಥವಾ ನಿಮ್ಮ ಸೊಸೆಯಂದ್ರಿಗೋ ಅಥವಾ ನಿಮ್ಮ ಹೆಣ್ಣು ಮಕ್ಳಿಗೋ ಅಥವಾ ನಿಮ್ಮ ತಾಯಿಗೋ ಮಾಡಿರೋ ಅವಮಾನ ಅದು. ಅಲ್ಲಿ ಕಿಸಿ ಕಿಸಿ ಅಂತ ನಗ್ತಿರಲ್ರಿ. ಶೇಮ್ ಆಗ್ಬೇಕು ನಿಮ್ಮೆಲ್ರಿಗೂ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸದ್ಯಕ್ಕೆ ನಮ್ಮ ಜೊತೆಗೆ JDS ವಕ್ತಾರರಾಗಿ ಪ್ರಶಾಂತಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಾಂಗ್ರೆಸ್ನವರು ಬರ್ತಾರೆ 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 ಅಂತ ನಂಬಿಕೊಂಡೆ ಅವ್ರಿಗೂ ಒಂದು ಬಹಳ ದೊಡ್ಡ ಆಸನವನ್ನೇ ರೆಡಿ ಮಾಡಿದೀವಿ. ಬರ್ತಾರಾ ಇಲ್ವಾ ಕಾದ್ ನೋಡೋಣ. ಯಾಕಂದ್ರೆ ಇದನ್ನ ಸಮರ್ಥನೆ ಮಾಡ್ಕೊಳಕ್ ಯಾರಿಗ್ರಿ ಆಗುತ್ತೆ? ಇಡೀ ದೇಶದಲ್ಲಿ ಯಾರು ಮಾಡ್ಕೊಂಡು ಕೂಡ್ದು ಇದನ್ನ. ಈ ಸ್ಟೇಟ್ಮೆಂಟ್ ಎಲ್ಲಾದ್ರೂ ಸಮರ್ಥನೆ ಮಾಡ್ಕೊಬಿಟ್ರೆ ಅದನ್ನ ಸಮರ್ಥನೆ ಅನ್ನಲ್ಲ, ಇಡೀ ನಿಮ್ಮ ಮನೇಲಿರೋ ಹೆಣ್ಮಕ್ಳು ಸೇರಿದಂತೆ ಇಡೀ ಸಮಾಜದ ಹೆಣ್ಮಕ್ಳಿಗೆ ಮಾಡಿದಂತಹ ದ್ರೋಹ ಆಗತ್ತೆ. ಆದ್ರೂ ಬರ್ತಾರಾ, ಕ್ಯಾಕರ್ಸ್ ಅವ್ರಿಗೆ ಉಗಿತಾರಾ ಅಂತ ಕಾಯ್ತಾ ಇದೀವಿ. ಅದಕ್ಕೋಸ್ಕರವೇ ಆಸನವನ್ನ ಖಾಲಿ ಬಿಟ್ಟಿದೀವಿ, ತೋರಿಸ್ತಾ ಇದೀವಿ ನಾವು. ಕಾಂಗ್ರೆಸ್ನವ್ರು ಬರ್ತಾರ ನೋಡೋಣ. ಇನ್ನೂ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಇಲ್ಲೇ ಇರ್ತೀವಿ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ, ಈಗ ಪ್ರಶಾಂತಿ ಅವರಿದ್ದಾರೆ, ಮಾತಾಡಿಸ್ತೀನಿ. ಮೇಡಮ್ ಕೇಳಿಸ್ಕೊಂಡ್ರಿ ಅಂತ ಕೇಳ್ತೀನಿ ನಾನು. ನಿಮ್ಮ ಮೊದಲ ಕಾಮೆಂಟ್, ಓಪನಿಂಗ್ ಕಾಮೆಂಟ್ ಏನ್ ಕೊಡ್ತೀರಿ? ವಾಟ್ ಎ ಶೇಮ್, ವಾಟ್ ಎ ಶೇಮ್. ಈ ಕಾಂಗ್ರೆಸ್ಸಲ್ಲಿರುವಂಥವರೆಲ್ಲ ಎಲ್ಲರೂ ಈ ಥರದವ್ರೇನಾ ಅಂತ ಅನಿಸುತ್ತೆ ಒಂದೊಂದ್ಸಲ. ಯಾಕಂತ ಹೇಳಿದರೆ ಬೇರೆಯವ್ರು ಯಾರೇ ಮಾಡಿದ್ರು ಇಷ್ಟೊತ್ತಲ್ಲಿ ಪ್ರತಿಭಟನೆ ಅಂತ ಹೇಳಿ ದಾರಿಗೆ ಬರ್ತಾಯಿದ್ರು. ದಾರಿ ಬೀದಿಗಳಲ್ಲಿ ಪ್ರತಿಭಟನೆ ಎಲ್ಲ ಬೋರ್ಡ್ ಹಾಕ್ಕೊಂಡು ಈ ಥರ ಪ್ರತಿಭಟನೆ ಮಾಡ್ತಿದ್ರು. ಇವಾಗ ಎಲ್ಲಿ ಹೋದರು? ಎಲ್ಲ ಮಹಿಳಾ ಮುಖಗಳು, ಮಹಿಳೆಯರೆಲ್ಲ ಎಲ್ಲೋದ್ರು ಎಲ್ಲರೂ. ಇವತ್ತಿಗೆ ನಿಮ್ಮ ಒಂದು ಸಚಿವರೇ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಒಂದು ಹೆಣ್ಣು ಮಕ್ಕಳಿಗೆ. ನೀವು ಕೊಟ್ಟಿರುವಂತಹ ತಾನೇ ಈ ಗೃಹಲಕ್ಷ್ಮಿ ಭಾಗ್ಯಗಳೆಲ್ಲ ನೀವಾ ಕೊಟ್ಟಿರೋದು. ಕೊಟ್ಟು ಈ ರೀತಿ ಮಾತಾಡ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು ಖಂಡಿತವಾಗ್ಲೂ. ಸತತವಾಗಿ 9 ಬಾರಿ ಇವರು MLA ಆದಂಥವರು ದೇಶಪಾಂಡೆ ಅವರು. ನಿಮ್ಮ ಒಂದು ಎಲ್ಲ ಮುಖ್ಯಮಂತ್ರಿ ಸ್ಥಾನವನ್ನು ಹೊರತುಪಡಿಸಿ ಎಲ್ಲ ಸ್ಥಾನವನ್ನು ನೀವು ಅಲಂಕರಿಸಿ ಕೂಡ ಎಲ್ಲ ರೀತಿಯಾದ ಲಾಭವನ್ನು ಪಡೆದ ನಂತರವೂ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದ ಒಂದು ಕೆಟ್ಟ ಶಬ್ದದಲ್ಲಿ ನೀವು ಮಾತಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನೀವು ಇಷ್ಟು ಹಿರಿಯರಿದ್ದೀರಾ, ನಿಮ್ಮ ಅನುಭವ ನೋಡಿದ್ರೆ ಒಳ್ಳೆ ಮಾತುಗಳು, ಒಳ್ಳೆ ಪದಗಳು ಬರಬೇಕು. ನಾವು ನೆನಪಿಸ್ತೀವಿ ಪ್ರಶಾಂತಿ ಅವರೇ, ಕಾಂಗ್ರೆಸ್ ಈ ಸಲ ಬಂದಿರೋದೇ ಹೆಣ್ಮಕ್ಳಿಂದ. ಕರೆಕ್ಟ್. ಆ ಭಾಗ್ಯ ಈ ಭಾಗ್ಯ 2000 ಕೊಡ್ತೀನಿ ಅಂತ ಈದ್ಗೋ, ಮೊಹರಂಗೋ, ಕ್ರಿಸ್ಮಸ್ಗೋ ಕೊಟ್ರಲ್ಲ, ಏನೋ ಉದ್ಧಾರ ಮಾಡ್ತಾರೇನೋ ಅನ್ಕೊಂಡು ನಿಮ್ಮನ್ನ ನಂಬಿ ಓಟ್ ಹಾಕಿದ್ದು ಇದೇ ಹೆಣ್ಮಕ್ಳು. ಇಲ್ಲಾಂದ್ರೆ ಎಲ್ರಿ ಇರ್ತಾ ಇದ್ರು? ಇಲ್ಲ, ಇವಾಗ ಮುಖ್ಯಮಂತ್ರಿ ರೇಸ್ನಲ್ಲೂ ಇದಾರಲ್ಲ ದೇಶಪಾಂಡೆ ಅವರು. ಅಲ್ಲ, ನಿಮ್ಮಂತವ್ರಿಗೆ ಓಟ್ ಕೊಡ್ಬೇಕಾ ಮಹಿಳೆಯರು? ಈ ರೀತಿ ಮಾತಾಡದಂತವ್ರಿಗೆ ನಿಮ್ಮಂತವ್ರು ನೀವು ರೇಸಲ್ಲಿ ಇದ್ದೀರಾ, ಮುಖ್ಯಮಂತ್ರಿ ರೇಸ್ನಲ್ಲಿ. ನೀವು ಈ ಸಲ ನೀವು ಸಚಿವರಾಗಿ ಕೂಡ ಏನ್ ಮಹಾ ಕಟ್ ಹಾಕಿದ್ರಿ ನೀವು. ಎಲ್ಲ ಒಂದು ಖಾಸಗೀಕರಣ ಮಾಡಕ್ ಹೋಗಿದ್ವಿ. ನೀವು ಸಾರ್ವಜನಿಕರ ಉದ್ಯಮಿಗಳನ್ನೆಲ್ಲ ಖಾಸಗೀಕರಣ ಮಾಡೋಕ್ಕೆ ಹೊರಟಿರೋಂಥವ್ರು ನೀವು. ಇನ್ನೇನು ನಿರೀಕ್ಷೆ ಮಾಡಲು ಸಾಧ್ಯ ನಿಮ್ಮಿಂದ ನಾವು, ಅಲ್ವಾ? ನೀವು ಹೆಣ್ಣು ಮಕ್ಕಳಿಗೆ ಈ ರೀತಿ ಗೌರವ ಕೊಡ್ತೀರಾ ಅಂತ ಹೇಳಿದ್ರೆ ಆಹಾ, ನಿಜಕ್ಕೂ ಕಾಂಗ್ರೆಸ್ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನೋಡ್ಕೊಳ್ಳಿ. ಬೇರೆ ಎಲ್ಲದಕ್ಕೂ ನನಗೇನಂತ ಹೇಳಿದ್ರೆ ಇದಕ್ಕೆ ಖಂಡಿತವಾಗಿಯೂ ಸುಮೋಟ ಕೇಸ್ ಹಾಕಿ ಜಡಿಬೇಕು ಇವರಿಗೆ. ಮಹಿಳಾ ಆಯೋಗದವರು ಏನ್ ಮಾಡ್ತಾ ಇದ್ದಾರೆ? ಮಹಿಳಾ ಆಯೋಗದವರು ಇವತ್ತು ಈ ವಿಷಯವನ್ನ ತೆಗೆದುಕೊಂಡು ಚರ್ಚೆ ಮಾಡಬೇಕಾಗಿದೆ. ಕಾರಣ ಇದು ನಮ್ಮ 4ನೇ ಪಿಲ್ಲರ್ ಆದಂತಹ ನಮ್ಮ ಮಾಧ್ಯಮ ರಂಗ. ಇದು ಮಾಧ್ಯಮ ರಂಗ. ಮಾಧ್ಯಮದವರಿಗೆ ಅವಮಾನ ಮಾಡಿದ್ರು ಅಂತ ತಗೊಳ್ತಾ ಇಲ್ಲ ನಾವು. ಹೆಣ್ಮಕ್ಳಿಗೆ ಒಂದು ಆಸ್ಪತ್ರೆ ಕೊಡಿ ಅಂದ್ರೆ ಮಾತಾಡೋ ಯೋಗ್ಯತೆ ಇಲ್ಲ, ಉತ್ತರ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಮಾಧ್ಯಮದವ್ರಿಗೆ ನೀವು ಬೆಲೆ ಕೊಡೋದ್ ಬೇಡ್ರಿ. ನೀವು ಬೆಲೆ ಕೊಟ್ರು ನಮ್ ಕೆಲಸ ನಾವು ಮಾಡ್ತೀವಿ, ಕೊಡ್ಲಿಲ್ಲ ಅಂದ್ರೂ ನಮ್ ಕೆಲಸವನ್ನ ನಾವು ಮಾಡ್ತೀವಿ.